ಯಾಕೋ ಮುತ್ತು ಅನ್ನೋ ಹುಡುಗ ತನ್ನ ಫ್ಯಾಮ್ಲಿಗೋಸ್ಕರ ಊರು ಬಿಡ್ತಾನೆ. ಊರು ಬಿಟ್ಟು ಕಷ್ಟಪಡಬೇಕು, ದುಡಿಬೇಕು, ತನ್ನ ಫ್ಯಾಮ್ಲಿನ ಸಾಕಬೇಕು ಅಂತ ಆಚೆ ಬರ್ತಾನೆ. ದುಡಿತಾನೆ, ದೊಡ್ಡದಾಗಿ ಬೆಳೀತಾರೆ, ತುಂಬ ದೊಡ್ಡದಾಗಿ ಬೆಳೀತಾರೆ. ಬೆಳೆದ ಮೇಲೂ ಮನ್ಸಲ್ಲಿ ತನ್ನ ಮಗುನ ಯಾವಾಗಲೂ ಇಟ್ಕೊಂಡಿರ್ತಾರೆ. ಇದು ಎಕ್ಕ ಚಿತ್ರದ ಕತೆ ಅಲ್ಲ, ನಮ್ಮ ತಾತ ಮುತ್ತುರಾಜ್ ಅವ್ರ ಕತೆ. ಅದೇ ಥರ ಒಂದು ಒಳ್ಳೆತನ ಅಥವಾ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯವ್ರ ಜೊತೆಗೆ ಸೇರ್ತಾರೆ ಅಂತ ಯಾವಾಗಲೂ ಹೇಳ್ತಾರೆ. ಅದೇ ಥರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ. ಅದೇ ಥರ ಎಲ್ಲ ಒಳ್ಳೆಯವ್ರು ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ. ಆ್ಯಂಡ್ ಎಕ್ಕ ಚಿತ್ರದ ಬಗ್ಗೆ ಒಂದು ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದರೆ, ಇವತ್ತು ಇಡೀ ಕನ್ನಡ ಚಿತ್ರರಂಗ, ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಗೆಲ್ಲಬೇಕು ಅಂತ ಒಂದು ಆಸೆ ಇತ್ತಲ್ಲ, ಅದು ನಾನು ಯಾವತ್ತೂ ಮರೆಯಲ್ಲ. ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಗೆಲ್ಲಬೇಕು ಅಂತ ಅನಿಸ್ತಿದೆ? ಯಾಕಂದರೆ ಇದನ್ನ ಬರೀ ನಮ್ಮ ಸಿನಿಮಾ ಅಂತ ನೋಡ್ತಿಲ್ಲ, ಇದು ಎಲ್ಲರೂ ಸಿನಿಮಾ. ಎಕ್ಕ ಸಿನಿಮಾ ಒಂದು ಗೆಲ್ಲು ಅಂದರೆ ಕನ್ನಡ ಇಂಡಸ್ಟ್ರಿ ಗೆಲ್ತು ಅಂತ, ಒಳ್ಳೆ ಚಿತ್ರ ಗೆಲ್ತು ಅಂತ. ಅದೇ ನೀವು ಹೇಳ್ತಿದ್ರಿ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಬರ್ತಿಲ್ಲ, ಒಳ್ಳೆ ಸಿನಿಮಾ ಬರುತ್ತೆ ಅಂತ. ನಾವು ಅಂದ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನಿಮಾ ಮಾಡಿದೆ ಜನ ಬರ್ತಾರೆ ಅಂತ. ಇವತ್ತು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಯಾವತ್ತೂ ನಾವು ಮನಸ್ಸಲ್ಲಿ ಇಟ್ಕೊತೀವಿ. ಚಿಕ್ಕದಾಗಿ ಹೇಳ್ತೀನಿ, ನಾವೊಂದು ಪ್ರಾಮಿಸ್ ಮಾಡಿದ್ವಿ, 8 ತಿಂಗಳಲ್ಲಿ ಬರ್ತೀವಿ, ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ. ಇವತ್ತು ಎಕ್ಕಾಚಿಂದ ನೀವು ಎಲ್ಲರೂ ಪ್ರೀತಿಸಿ ಆಶೀರ್ವಾದ ಮಾಡಿದ್ದೀರಾ. ಅಫ್ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್. ನಾನು ಎಲ್ಲರೂ ಹೆಸರು ಹೇಳಬೇಕು, ಬಟ್ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು, ಇವರೆಲ್ಲರೂ ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಅದೇ ಥರ ಇನ್ನೊಂದು ಪ್ರಾಮಿಸ್ ಮಾಡ್ತೀವಿ, ಮತ್ತೆ 8 ತಿಂಗಳಲ್ಲಿ ನಾವು ಮತ್ತೆ ಥಿಯೇಟ್ರಿಗೆ ಬರ್ತೀವಿ, ನಿಮ್ನೆಲ್ಲರೂ ರಂಜಿಸ್ತೀವಿ ಅನ್ನೋದು ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ನಮ್ಮ ಅಣ್ಣ ಅಶ್ವಿನಿ ಆಂಟಿ, ಥ್ಯಾಂಕ್ ಯು. ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರಾಗಿ ಹೋಗುತ್ತೆ ಇನ್ನು ಮುಂದೆ ಇಲ್ಲಿಂದ. ಆ್ಯಂಡ್ ಜಸ್ಟ್ ಶುರು ಮಾಡಿದ್ದೀವಿ, ಇನ್ನು ಮುಂದೆ ನಡೀತಾನೆ ಹೋಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಇರಲಿ. ಇಡೀ ಅಭಿಮಾನಿಗಳು ನಾನು ಹೇಳ್ತೀನಿ, ಥ್ಯಾಂಕ್ ಯು. ನೀವು ತೋರಿಸೋಂಥ ಪ್ರೀತಿನ ಯಾವತ್ತೂ ಮಾತು ಮುಖಾಂತರ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆ್ಯಂಡ್ ಅವ್ರು ಹೇಳಿದ್ರು ಆಗಲೇ ಇಲ್ಲಿ ಹಾಕಿದ್ದಾರೆ, ಮುಗ್ಧತೆಯ ಸಂಭ್ರಮ ಅಂತ. ನನ್ನ ಜೀವನ ಪೂರ್ತಿ ನಾನು ಉಸಿರಿರೋ ತನಕ ಆ ಮುಗ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ಮುತ್ತುವಿನ ಅಭಿನಯ ಅಂದರೆ ನಮ್ಮ ಯುವ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಅದರಲ್ಲಿರೋ ಸ್ವ್ಯಾಗ್ ಆಗಿರ್ಬೋದು, ಆ್ಯಕ್ಷನ್, ಪ್ರತಿಯೊಂದು ವಿಚಾರ ಇವತ್ತು ಎಕ್ಕ ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ಈ ಇಡೀ ಟೀಮ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಇಡೀ ತಂಡದ ಮೇಲಿರಲಿ. PRK ಪ್ರೊಡಕ್ಷನ್ಸ್, KRG ಸ್ಟುಡಿಯೋಸ್ ಆ್ಯಂಡ್ ಜಯಣ್ಣ ಫಿಲ್ಮ್ಸ್, ಇಂಥ 3 ಶಕ್ತಿಗಳು ಒಂದಾಗಿ ಇಂಥ ಒಂದು ಯಶಸ್ವಿಯಾದ ಸಿನಿಮಾವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕೆ ಮತ್ತೊಂದು ಸಲ ಜೋರ ಚಪ್ಪಾಳೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಜಾನು.